ನಾಳೆ ಮುಂಬರುವ ದಿನದಲ್ಲಿಯ ಈ BDCC ಬ್ಯಾಂಕ್ನೆಲ್ಲ ಜಾರಕಿಹೊಳಿ ಸಹೋದರರಿಗೆ ವಿರೋಧವಾಗಿ ಕೂರ್ತಾರೋ ಕೊನೆ ಕ್ಷಣದಲ್ಲ ಪರವಾಗಿರ್ತಾರೋ ಅನ್ನೋ ಸಹಿತ ಅಷ್ಟೇ ಕಾಂಪ್ಲಿಕೇಟೆಡ್ ಅದೇ ಇವತ್ತು. ಯಾಕಂದ್ರೆ ಸಹಜ ಇರ್ತದೆ ತಮ್ಮ ಅಸ್ತಿತ್ವ ನಾವು ಬೆಳೆಸ್ಕೋಬೇಕು ಅಂತೇಳಿ ತಮ್ಮ ಅಸ್ತಿತ್ವ ಬೆಳೆಸೋ ಜೊತೆಗೆ ಉಳಿಸ್ಕೋಬೇಕು ಅನ್ನೋಂಥ ಚಲೋ ಪ್ರತಿಯೊಬ್ಬ ರಾಜಕಾರಣ ಇರ್ತದೆ. ಪರ್ಟಿಕ್ಯುಲರ್ ಆಗಿ ಲಕ್ಷ್ಮಣ ಸವದಿ ಅವರಲ್ಲಿ ಅದೊಂದು ಹೆಚ್ಚಿಗಿದೆ ಅಂದರೂ ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರಾಗಿರ್ಬೋದು, ನಮ್ಮ ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ಒಳ್ಳೆಯ ರಾಜಕಾರಣಿಗಳು, ಜನಪರ ಇದ್ದಂಥವ್ರು, ಜನರ ಸಮೀಪ ಹೋಗುವಂಥವ್ರು, ಭೇಟಿ ಆಗುವಂಥವ್ರು, ಮಾತಾಡುವಂಥವ್ರು, ಅವರ ಜೊತೆಗೆ ತಮ್ಮ ಸ್ನೇಹವನ್ನು ಬೆಳೆಸ್ಕೊಂಡು ಅವ್ರ ಕೆಲಸವನ್ನು ಮಾಡೋ ಜೊತೆ ತಾವು ಬೆಳೆಯುವಂಥವ್ರು. ನೀವು ಊಟ ಮಾಡಿರಿ ನಮಗೆ ಊಟಕ್ಕೆ ಹಾಕಿರೋಂಥ ವ್ಯಕ್ತಿತ್ವದವರು. ಹೀಗಾಗಿ ಈ ದಿಶೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಜೊತೆಗೆ ನಮ್ಮ ರಾಜು ಖಾಗೆ, ಲಕ್ಷ್ಮಣ ಸವದಿ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್, ಕತ್ತಿ ಇವರೆಲ್ಲರೂ ಒಂದು ಆಗ್ಬೋದಾ ಅಂತ ಪ್ರಶ್ನೆಗಳು ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಾ ಇದ್ದಾವೆ. ಒಂದಾಗೆ ನಮ್ಮ ಜಾರಕಿಹೊಳಿ ಸಹೋದರರಿಗೆ ಟಕ್ಕರ್ ಕೊಡ್ಬೋದಾ ಅನ್ನುವಂಥದ್ದು. ಇಲ್ಲೇ ಬುದ್ಧಿವಂತಿಕೆ, ಆತ್ಮೀಯತೆ, ಪ್ರೀತಿ ಕೆಲಸ ಮಾಡ್ತಾವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗ್ಯದ. ಯಾಕಂತಂದರೆ ಯಾರೇ ಇಲ್ಲ ಅವರು, ಯಾರು ತಮ್ಮ ವ್ಯಕ್ತಿತ್ವವನ್ನು ಸಣ್ಣ ಮಾಡಿಕೊಂಡು ಒಂದು ಉದಾತ್ತ ವ್ಯಕ್ತಿತ್ವವಾಗಿ ಪ್ರಭಾವಿಯಾಗಿ ಬೆಳೆದ್ರೆ ಅದಕ್ಕೆ ತಕರಾರಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲೇ ಗಿವ್ ಆ್ಯಂಡ್ ಟೇಕ್. ಧರ್ಮ ಅಂದ್ರೆ ಏನು? ನಿಮ್ಗೆ ಈಗಾಗಲೇ ಹಲವು ಸಲ ಚರ್ಚೆ ಹೇಳಿದ್ದಲ್ಲ, ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂಥದ್ದು. ಆ ದಿಶೆಯಲ್ಲಿ ಈ ಸಲ ನಮ್ಮ ಜಾರಕಿಹೊಳಿ ಸಹೋದರ ಮುಂದೆ ಅಡಿ ಇಡ್ತಾ ಇದ್ದಾರೆ, ಹೆಜ್ಜೆ ಇಡ್ತಾ ಇದ್ದಾರೆ. ತಮ್ಮೊಳಗೆ ಲಕ್ಷ್ಮಣ ಸವದಿಯವರು ಇದ್ದಾರಂತ ಇವತ್ತಿನವರೆಗೂ ಅವರು ಒಂದೇನೋ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅವರಾಗಿರ್ಬೋದು, ನಮ್ಮ ಖೋರೆ ಅವರಾಗಿರ್ಬೋದು, ಅವ್ರ ಜೊತೆಗೆ ಇದ್ದಾರಪ್ಪ, ನಮ್ಮ ಜೊತೆ ನಾವೆಲ್ಲ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ರಾಜಕೀಯದಲ್ಲೇ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅಸಾಧ್ಯ ಅನ್ನೋದು ಕೊನೆ ಕ್ಷಣದ ಒಂದು ಮೂಮೆಂಟ್ದಲ್ಲಿ ಗೊತ್ತಾಗುವಂಥ ವಿಷಯ. ಏನೇ ಆಗಲಿ ನಮ್ಮ